ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತದ ಉದ್ಯೋಗ ಪರ್ವದ ಪ್ರಜಾಗರ ಪರ್ವದಲ್ಲಿ ನೀತಿಗಳನ್ನು ಉಪದೇಶ ಮಾಡ್ತಾ ಇದ್ದಾನೆ ವಿದುರ ಧೃತರಾಷ್ಟ್ರನಿಗೆ. ಆ ನೀತಿಗಳನ್ನ ರಾತ್ರಿಯೆಲ್ಲ ಕೇಳ್ತಾ ಇದ್ದಾನೆ. ನಿದ್ರೆ ಬಂದಿಲ್ಲ ಅಂತನ್ನುವುದಕ್ಕಾಗಿಯೇ ಕರೆಸಿದ ವಿದುರನನ್ನ. ವಿದುರ ಅವನಿಗೆ ಎಂದೆಂದಿಗೂ ನಿದ್ರೆ ಹತ್ತದೇ ಇದ್ದಂತೆ ಅವನಿಗೆ ಉಪದೇಶ ಮಾಡ್ತಾ ಇದ್ದ. ನಿದ್ರೆ ಮಾಡಿ ಮಾಡಿ ಸಾಕಾಯಿತು, ಇನ್ನಾದರೂ ಏಳು, ಎಚ್ಚೆತ್ತು ನೀತಿವಂತನಾಗಿ ಧರ್ಮದಿಂದ ಸರಿಯಾದ ಮಾರ್ಗವನ್ನ ಕಣ್ತೆರೆದು ನೋಡಿ ಆ ಮಾರ್ಗದಲ್ಲಿ ನಡಿ ಅಂತ ಹೇಳಿ ಉಪದೇಶ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಸಪ್ತದಶಮೇನ್ ರಾಜೇಂದ್ರ ಮನುಸ್ವಯಂಭುವಬ್ರವೀನ್ ವೈಚಿತ್ರವೀರ್ಯ ಪುರುಷಾನ್ ಆಕಾಶಂ ಮುಷ್ಟಿಭಿಘ್ನತಃ. ಕೆಲವರು ತಮ್ಮ ಮುಷ್ಟಿಯಿಂದ ಆಕಾಶವನ್ನ ಗುದ್ದುವವರಿದ್ದಾರೆ. ಮುಷ್ಟಿಯಿಂದ ಆಕಾಶವನ್ನು ಗುದ್ದುವವರಿದ್ದಾರೆ. ಅವರು 17 ಜನ. ಆ 17 ಜನ ಬುದ್ಧಿಗೇಡಿಗಳು, ವಿನಾಕಾರಣವಾಗಿ ಆಯಾಸ ಪಡ್ತಾರೆ. ಅವರಿಗೆ ಅವರು ಮಾಡುವ ಆ ಎಲ್ಲ ಕ್ರಿಯೆ ವ್ಯರ್ಥ ಅಂತ ತಿಳಿದಿಲ್ಲ. ಹಾಗಾಗಿ ಅವರು ಸದಾಕಾಲ ಆ ವಿಧವಾದ ಅನರ್ಥವನ್ನು ಮಾಡ್ತಾ ಇರ್ತಾರೆ. ಯಾರು? ತಾನೇವೇಂದ್ರಸ್ಯ ಚ ಧನುರನಾಮ್ಯಂ ನಮತೋ ಬ್ರವೀ ಅಥೋ ಮರೀಚಿನ ಪಾದಾನ್ ಅಗ್ರಾಹ್ಯಾನ್ ಗೃಹತಸ್ತಥ ಯಶ್ಚಾಶಿಷ್ಯಂ ಶಾಸ್ತಿ ವೈ. ಯಾವ ವ್ಯಕ್ತಿ ನಾನು ನಿಮ್ಮ ಶಿಷ್ಯ ಅಂತ ಹೇಳಿಕೊಂಡಿಲ್ಲ ಅವನಿಗೆ ಉಪದೇಶ ಮಾಡ್ಲಿಕ್ಕೆ ಹೋಗಬಾರ್ದು. ಯಾವನು ಇವರು ನನ್ನ ಗುರುಗಳಲ್ಲ, ನಾನು ಅವರ ಶಿಷ್ಯರಲ್ಲ ಅಂತ ಅಂದ್ಕೊಂಡಿದ್ದಾನೆ, ನೀವು ಉಪದೇಶ ಮಾಡಿದ್ದನ್ನು ನೀವು ಹೇಳಿದಂತೆ ನಾನು ಕೇಳ್ತೇನೆ ಅಂತ ಯಾರು ಅನ್ನೋದಿಲ್ಲ, ಅಂಥವನಿಗೆ ಉಪದೇಶ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕೆ ಉಪದೇಶ ಮಾಡಬೇಕು? ಸುಮ್ಮನೆ ಮುಷ್ಟಿಯಿಂದ ಕುಟ್ಟಿ ಮೈಕೈ ನೋವು ಮಾಡಿಕೊಳ್ಳದ ಹಣ್ಣು ಯಾಕೆ ಮಾಡಬೇಕು? ಮಾಡಬಾರ್ದು. ಏನು ಉಪದೇಶ ಮಾಡ್ಲಿಕ್ಕೆ ಹೋಗಬಾರ್ದು. ಯಾರು ಕೇಳ್ತಾನೆ ಅವನಿಗೆ ಉಪದೇಶ ಮಾಡಬೇಕು, ಯಾರು ಕೇಳೋದಿಲ್ಲ ಅವನಿಗೆ ಉಪದೇಶ ಮಾಡಬಾರ್ದು. ಹಾಗಾಗಿ ಬಹಳ ಸುಂದರವಾದ ಮಾತು, ಯಶ್ಚ ಅಶಿಷ್ಯಂ ಶಾಸ್ತಿ ವೈ. ಶಾಸನೆ ಮಾಡಲು ಯೋಗ್ಯನಾದವನಿಗೆ ಶಾಸನೆ ಮಾಡಬೇಕು, ಕೇಳುವವನಿಗೆ ಬೋಧಿಸಬೇಕು, ಕೇಳದಿರುವವನಿಗೆ ಹೇಳಿಕ್ ಹೋಗಬಾರ್ದು. ಏನಾದ್ರೂ ಮಾಡಪ್ಪ, ನಾನು ಕೇಳೋದಕ್ಕೆ ಬಂದ್ರೆ ಬಾ ಕೂತ್ಕೋ, ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಹೀಗ್ ತತ್ವ ಅಂತ ಹೇಳಿ ವಿಧಿ ನಿಷೇಧಗಳನ್ನಾಗಲಿ ತತ್ವವನ್ನಾಗಲಿ ಹೇಳಲಿಕ್ಕೆ ಹೋಗಬೇಕು. ಕೇಳದೆ ಇದ್ದವನಿಗೆ ಯಾಕೆ ಹೇಳಬೇಕು? ಯಶ್ಚಾಶಿಷ್ಯಂ ಶಾಸ್ತಿ ವೈ ಯಶ್ಚ ತುಷ್ಯೇದ್ ಯಶ್ಚಾತಿವೇಲಂ ಭಜತೆ ದ್ವಿಷಂತಂ. ಇನ್ನೊಬ್ಬ ಭಾರಿ ವಿಚಿತ್ರ, ಅವನು ತನ್ನ ದ್ವೇಷಿಯನ್ನೇ ಬಹಳವಾಗಿ ಪೂಜೆ ಮಾಡ್ತಾನೆ, ಆರಾಧನೆ ಮಾಡ್ತಾನೆ, ಸತತವಾಗಿ ಯಾವಾಗಲೂ ತನ್ನ ದ್ವೇಷಿಯನ್ನೇ ಪೂಜೆ ಮಾಡ್ತಾನೆ. ಇಂಥ ವ್ಯಕ್ತಿ ಅವನು ಮೂರ್ಖ. ಯಾಕೆಂದ್ರೆ ದ್ವೇಷಿ ಅಂತಾದ ಮೇಲೆ ಅವನೆಂದಿಗೂ ಇವನಿಗೆ ಹಿತ ಮಾಡೋನಲ್ಲ. ಅವನಿಗೆ ಇವನು ಎಷ್ಟು ಉಪಕಾರ ಮಾಡಿದರೆ, ಎಷ್ಟು ಸೇವೆ ಮಾಡಿದ್ರೇನು ಅವನ ಮನಸ್ಸು ಕರಗುವುದಿಲ್ಲ. ಆದ್ದರಿಂದ ಅಷ್ಟು ಅವನನ್ನ ಬೆನ್ನತ್ತಿ ಬೆನ್ನು ಬಿಡದೆ ಅಖಂಡವಾಗಿ ಅವನ ಸೇವೆ ಮಾಡಿ ಏನ್ ಪ್ರಯೋಜನವಿಲ್ಲ. ಆದ್ದರಿಂದ ಯಶ್ಚಾತಿವೇಲಂ ಭಜತೆ ದ್ವಿಷಂತಂ ಸ್ತ್ರೀಯಶ್ಚಯೋ ರಕ್ಷತಿ ಭದ್ರಮಶ್ನುತೆ ಯಶ್ಚಾವಾಚ್ಯಂ ಯಾಚತೆ ಅಯಾಚ್ಯಂ ಯಾಚತೆ ಕಥತೇವ. ಯಾರು ಬೇಡಬಾರದ ವಸ್ತುವನ್ನು ಬೇಡ್ತಾರೆ, ಪ್ರಾಣ ಕೊಡಿ ನಿಮ್ದು ದಧೀಚಿ ಋಷಿಗಳಿಗೆ ಬೇಡಿದ್ರು, ಅವರು ಕೊಡೋರಿದ್ರು, ಹಾಗಾಗಿ ಬೇಡಿದ್ದು ಚಿಂತೆ ಇಲ್ಲ, ನಿಮ್ ಎಲುಬು ಕೊಡಿ ಅಂತ ಬೇಡಿದ್ರು. ಹಾಗೆ ಅಯಾಚ್ಯಂ ಬೇಡಬಾರದ ವಸ್ತುವನ್ನು ಬೇಡಿದರೆ ಆ ಮನುಷ್ಯ ಅವನು ಎಷ್ಟು ಬಾರಿ ಬೇಡಿದರೆ ಏನು ಅವನಿಗೆ ಸಿಗುತ್ತಾ? ಅದು ಸಿಗುವುದಿಲ್ಲ. ಹಾಗಾದರೆ ಸಿಗದೇ ಇದ್ದ ವಸ್ತುವನ್ನು ಬೇಡಿ ಪ್ರಯೋಜನವೇನು? ವ್ಯರ್ಥ. ಆದ್ದರಿಂದ ಅವನು ಒಬ್ಬ ತನ್ನ ಮುಷ್ಟಿಗಳಿಂದ ಆಕಾಶವನ್ನು ಗುದ್ದಿ 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 ನೋವು ಮಾಡಿಕೊಳ್ತಾನೆ ಅಂತ ಹೇಳಬೇಕಷ್ಟೆ. ಆದ್ದರಿಂದ ಪ್ರಯೋಜನ ಇಲ್ಲ. ಯಶ್ಚಾಯಾಚ್ಯಂ ಯಾಚತೆ ಕಥತೇವ ಯಶ್ಚಾಭಿಜಾತ ಪ್ರಕರೋತ್ಯಕಾರ್ಯಂ. ಅಭಿಜಾತ ಪ್ರಕರೋತ್ಯಕಾರ್ಯಂ. ಒಳ್ಳೆ ಕುಲದಲ್ಲಿ ಹುಟ್ಟಿದ್ದಾನೆ, ಒಳ್ಳೆ ವಂಶ, ಒಳ್ಳೆ ಕುಲ, ಶ್ರೇಷ್ಠವಾದ ಮನತನ ಎಲ್ಲ ಚೆನ್ನಾಗಿದೆ, ಆದರೆ ಬರೀ ಕೆಟ್ಟ ಕೆಲಸಗಳನ್ನೇ ಮಾಡ್ತಾನೆ. ಬೆಳಗಿನಿಂದ ಸಾಯಂಕಾಲದವರೆಗೆ
ಒಳ್ಳೆ ಕೆಲಸ ಅಂತ ಗೊತ್ತೇ ಇಲ್ಲ ಅವನಿಗೆ. ಆ ತರಹದ ಕೆಟ್ಟ ಕೆಲಸ ಮಾಡುವಂತಹ ಮನುಷ್ಯನಿದ್ದಾನೆ ನೋಡಿ, ಅವನು ಬಹಳ ಹಾಳು, ಇಡೀ ಜೀವನ ಎಲ್ಲ ವ್ಯರ್ಥ ಅವನವೆಲ್ಲ. ಯಶ್ಚಾಬಲೋ ಬಲಿದಾ ನಿತ್ಯವೈರಿ, ತಾನು ದುರ್ಬಲನಾಗಿದ್ದು ಬಲಿಷ್ಠನಾದಂತಹ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ವೈರವನ್ನ, ದ್ವೇಷವನ್ನ, ಹಗೆತನವನ್ನ ಸಾಧಿಸ್ತಾನೆ. ಏನಾಗತ್ತೆ ಇವನಿಗೆ? ಏನಾಗುವುದಿಲ್ಲ. ಅವನು ಬಲಿಷ್ಠ, ಇವನು ಏನು ಮಾಡ್ತಾನೆ? ಅವನಿಗೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ವಿನಾಕಾರಣವಾಗಿ ಅವನ ಜೊತೆಗೆ ದ್ವೇಷ ಮಾಡಿ ಮಾಡಿ ತಾನು ಹಣ್ಣಾಗ್ತಾನೆ, ಹುಣ್ಣಾಗ್ತಾನೆ, ದುಃಖ ಪಡ್ತಾನೆ ಅಷ್ಟೇ. ಆದ್ದರಿಂದ ಏನ್ ಪ್ರಯೋಜನವಿಲ್ಲ. ಬಲಿಷ್ಠರ ಜೊತೆಗೆ ದುರ್ಬಲರು ವಿರೋಧವನ್ನ ಕಟ್ಕೋಬಾರ್ದು. ನೀನು ಧೃತರಾಷ್ಟ್ರ ಮಹಾಬಲಿಷ್ಠರಾಗಿರುವ ಭೀಮ ಅರ್ಜುನರ ಜೊತೆಗೆ ವಿರೋಧವನ್ನು ಮಾಡ್ತಾ ಇದ್ದಿ. ಸಾಲದ್ದಕ್ಕೆ ಅವರಿಗೆ ಕೃಷ್ಣ ಅವರಿಗೆ ಮೇಲೆ ಸಹಾಯಕನಾಗಿದ್ದಾನೆ, ಮಾರ್ಗದರ್ಶಕನಾಗಿದ್ದಾನೆ, ಅವನ ವಿರೋಧವನ್ನು ಮಾಡ್ತಾ ಇದ್ದಿ. ಅಶ್ರದ್ಧಾನಾಯ ಚ ಯೋ ಬ್ರವೀತಿ. ಈಗ ಉಪದೇಶ ನೀವೆಲ್ಲ ಕೂತಿದ್ದೀರಿ, ನಿಮ್ಗೆ ಉಪದೇಶ ಮಾಡ್ತಾ ಇದ್ದೀವಿ, ಶ್ರದ್ಧೆ ಇದೆ ನಿಮಗೆ, ನಾವು ಏನು ಉಪದೇಶ ಮಾಡಿದ್ರೂ ಸಾರ್ಥಕ. ಶ್ರದ್ಧೆ ಇಲ್ಲದೆ ಇದ್ದ ದಾರಿಗೆ ಹೋಗ, ಅವನಿಗೇನು ವಿಶ್ವಾಸವೇ ಇಲ್ಲ. ಶಾಸ್ತ್ರದಲ್ಲಿಲ್ಲ, ಧರ್ಮದಲ್ಲಿಲ್ಲ, ದೇವರಲ್ಲಿಲ್ಲ, ಯಾವುದರಲ್ಲೂ ವಿಶ್ವಾಸ ಇಲ್ಲ. ಅಂಥ ವ್ಯಕ್ತಿಗೆ ಉಪದೇಶ ಮಾಡಿ ಏನು ಪ್ರಯೋಜನ? ಶ್ರದ್ಧೆ ಇದ್ದವನಿಗೆ ಉಪದೇಶ ಮಾಡಬೇಕು, ಶ್ರದ್ಧೆ ಇಲ್ಲದೆ ಇದ್ದವನಿಗೆ ಉಪದೇಶ ಮಾಡಬಾರ್ದು, ಸರ್ವಥಾ ಹೇಳಲಿಕ್ಕೆ ಹೋಗಬಾರ್ದು. ನಂಬಿಕೆ ಇದ್ದವನಿಗೆ ಉಪದೇಶ ಮಾಡಿ, ನಂಬಿಕೆ ಇಲ್ಲದೆ ಇದ್ದವನಿಗೆ ಉಪದೇಶ ಮಾಡಿ ಪ್ರಯೋಜನವಿಲ್ಲ, ವ್ಯರ್ಥ ಅದು, ಹಾಳುವುದು. ಒಳ್ಳೆಯ ಮಾತುಗಳನ್ನು ಹೇಳುತ್ತಾರೆ, ಯಾರೋ ಹೇಳ್ತಾರೆ, ಆ ಮಾತುಗಳನ್ನು ನಾನು ಕೇಳುವುದಿಲ್ಲ, ನಾನು ಹೀಗೆ ಹಾಳಾಗೋಗು ಅಂತ ಅನ್ಬೇಕಷ್ಟೆ. ಅವನಿಗೆ ಏನಂತಾರೆ? ಇನ್ನೇನು ಅನ್ಲಿಕ್ಕಾಗ. ಆದ್ದರಿಂದ ಅಶ್ರದ್ಧಾನಾಯ ಚ ಯೋ ಬ್ರವೀತಿ ಯಶ್ಚಾಕಾಮ್ಯಂ ಕಾಮಯತೆ ನರೇಂದ್ರ ವಧ್ವಾವಹಾಸಂ ಶ್ವಶುರೋ ಮನ್ಯತೆಯೋ ವಧ್ವಾವಸಂ ಅಭಯೋ ಮಾನಕಾಮಃ ಪರಕ್ಷೇತ್ರೇ ನಿರ್ವಪತಿ ಯಶ್ಚ ಬೀಜಂ. ಹೊಲ ಇದೆ, ದೊಡ್ಡ ಹೊಲವಿದೆ, ಬೇಕಾದಷ್ಟು ಸಮೃದ್ಧವಾಗಿ ಹೊಲವಿದೆ, ಅದು ನಮ್ಮದಲ್ಲ, ನಮ್ಮಲ್ಲಿ ಬೀಜ ಇದೆ. ಕಾಳುಗಳನ್ನು ತಕ್ಕೊಂಡು ಹೋಗಿ ಇನ್ನೊಬ್ಬರ ಹೊಲದಲ್ಲಿ ಬಿತ್ತಿದರೆ ಏನಾಗೋದಿದೆ? ಇವನಿಗೆ ಒಂದು ಕಾಳು ಸಿಗತ್ತಾ ಮುಂದೆ ರಾಶಿಯಾಗುವಾಗ? ಇಲ್ಲ. ಯಾರು ತಗುತ್ತಾರೆ? ಕ್ಷೇತ್ರಾಧಿಪತಿ, ಆ ಭೂಮಿಗೆ ಅಧಿಪತಿ, ಒಡೆಯ ಯಾರೋ ಅವನು ಇದು ನಂದು ಅಂತ ಅವನು ಎಂದೋ ಕ್ಲೇಮ್ ಮಾಡೇ ಇರ್ತಾನೆ. ಅವನ ಅಧಿಕಾರದಲ್ಲಿ ತಾನು ತಕ್ಕೋತಾನೆ, ನಿಮಗೇನ್ ಮುಟ್ಲಿಕ್ಕೆ ಕೊಡುವುದಿಲ್ಲ, ಒಂದು ಕಾಳು ಸಿಗುವುದಿಲ್ಲ. ಅಂದಮೇಲೆ ಅವನ ಕ್ಷೇತ್ರದಲ್ಲಿ ಬಿತ್ತಿ ಏನ್ ಪ್ರಯೋಜನ? ಏನು ಪ್ರಯೋಜನವಿಲ್ಲ. ನಿಮಗೆ ಬೆಳೆ ಬರಬೇಕು, ನಿಮ್ ಭೂಮಿ ತಾಗಬೇಕು, ಅಲ್ಲಿ ನೀವು ಬಿತ್ತಬೇಕು, ಅಂದ್ರೆ ಬೇಕಾದಷ್ಟು ಬೆಳೆ ಬರುತ್ತೆ, ಸಮೃದ್ಧಿ ಇದೆ. ಪರಕ್ಷೇತ್ರೇ ನಿರ್ವಪತಿ ಯಶ್ಚ ಬೀಜಂ ಸ್ತ್ರೀಯಂಚಯ ಪರಿವದತೆ ಅತಿವೇಲಂ. ಹೆಂಡತಿಯನ್ನ ಸದಾ ಕಾಲ ಬೈಯೋದು, ಬೆಳಗಿಂದ ಸಾಯಂಕಾಲ ಬೈದು 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 ನಿಂದೆ ಮಾಡೋದು, ಅಖಂಡವಾಗಿ ನಿಂದೆ ಮಾಡತಕ್ಕಂತಹ ಮುಟ್ಟಾಳ, ಮಹಾಮೂರ್ಖ, ಅವಿವೇಕಿ ಅವನು. ತಲೆ ಮೇಲೆ ಏಳಿಸಿಕೊಂಡು ಕೂಡಬೇಕು, ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು ಅಂತ ಏನು ಹೇಳೋದಿಲ್ಲ. ಆದರೆ ಲಿಟರಲಿ ಆರ್ ಫಿಗರೇಟಿವ್ಲಿ ಎರಡೂ ಅಲ್ಲ. ಆದರೆ ಈ ತರಹ ಬೈಯೋದು ಅತಿವೇಲಂ ಅಂತ ಹೇಳ್ತಾರೆ. ಬಹಳವಾಗಿ ಬೈಯೋದೇನಿದೆ ಇದು ಸರ್ವಥಾ ಅಯೋಗ್ಯವಾದದ್ದು. ಸ್ತ್ರೀಯಂಚಯ ಪರಿವದತೆ ಅತಿವೇಲಂ ಯಶ್ಚಾಪಿ ಲಬ್ಧ್ವಾ ನ ಸ್ಮರಾಮೀತಿ ವಾದಿ. ಏನೋ ಒಂದು ಪದಾರ್ಥ ಸಿಕ್ಕಿರುತ್ತೆ, ಸಿಕ್ಕಿದ್ರೂ ಕೂಡ ನನಗೆ ಗೊತ್ತಿಲ್ಲ, ನನಗೆ ನೆನಪಿಲ್ಲ ಅಂತ ಹೇಳ್ತಕ್ಕಂಥವನೇನಿದ್ದಾನೆ ಅವನೊಬ್ಬ ಮೂರ್ಖನೇ. ಯಶ್ಚಾಪಿ ಲಬ್ಧ್ವಾ ನ ಸ್ಮರಾಮೀತಿ ವಾದಿ ದತ್ವಾಚ ಯಃ ಕಥತಿ ಅಚ್ಯಮಾನ. ಹಣ ಕೊಡ್ತಾನೆ, ಏನೋ ತುಸು ಕೊಡ್ತಾನೆ, ಕೊಟ್ಟು ಹೊತ್ತು ಹೇಳ್ಕೋತಾನೆ, 10 ಸಲ 10 ಜನರ ಮುಂದೆ ಹೇಳ್ಕೋತಾನೆ, ನಾನು ಅದನ್ನು ಮಾಡಿದೆ, ನಾನು ಅವನಿಗೆ ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ಅದಕ್ಕಾಗಿ ಹೀಗಾಯ್ತು, ನನ್ನಿಂದಲೇ ಅವನು ಬದುಕಿದ್ದಾನೆ ಅನ್ನುವಷ್ಟು ಹೇಳಿಕೊಳ್ಳುವ ಮನುಷ್ಯ ಏನಿದ್ದಾನೆ ನೋಡಿ, ಅವನು ವ್ಯರ್ಥ. ಅವನು ಬದುಕಿದ್ದು ಪ್ರಯೋಜನವಿಲ್ಲ, ಲಾಭವಿಲ್ಲ. ಹೇಳ್ಕೋಬಾರ್ದು, ಮಾಡಿದ್ದನ್ನು ಮಾಡಬೇಕಷ್ಟೇನೆ. ಮಾಡಿದ್ದು ತಾನು ಬಲಗೈಯಿಂದ ಕೊಟ್ಟದ್ದು ಎಡಗೈಗೂ ಗೊತ್ತಾಗದೇ ಇದ್ದಂತೆ ಇರಬೇಕು. ಅದು ಗಾಂಭೀರ್ಯ, ಅದು ಶೌರ್ಯ. ತಾನು ಅಷ್ಟು ಮನುಷ್ಯ ತನ್ನನ್ನ ಯಾರೇ ಹೊಗಳಿದ್ದೂ ಹೇಳಬಾರದು, ತಾನು ದೊಡ್ಡ ಕೆಲಸವನ್ನ ಮಾಡಿಕೊಂಡದ್ದನ್ನೂ ಇನ್ನೊಬ್ಬರ ಮುಂದೆ ಹೇಳಬಾರದು. ಇದು ಮನುಷ್ಯನ ಆಳವಾದ ಸ್ವಭಾವ, ಇದು ಬಹಳ ಮಹತ್ವದ ಅಂಶ ಇದು. ಹಾಗಾಗಿ ದತ್ವಾಚಯ ಕಥತಿ ಅಚ್ಯಮಾನ. ಏನೋ ಸಮರ್ಪಣೆ ಮಾಡೋದಕ್ಕಾಗಿ ಒಬ್ಬರ ಹತ್ರ, ಹಿರಿಯರ ಹತ್ರ, ತಂದೆ ಹತ್ರ, ತಾಯಿ ಹತ್ರ, ಗುರುಗಳ ಹತ್ರ ಏನೋ ಕೊಟ್ಟದ್ದನ್ನೋ ಮಾಡಿದ್ದನ್ನೋ ಹೇಳಿದರೆ ಸಮರ್ಪಣೆ ಮಾಡಿ, ಇಷ್ಟು ನಾನು ಪಾರಾಯಣ ಮಾಡಿದ್ದೀನಿ, ಜಪ ಮಾಡಿದ್ದೀನಿ, ದಾನ ಕೊಟ್ಟಿದ್ದೀನಿ,
ಸಮರ್ಪಣೆ ಮಾಡೋದು ಬೇರೆ. ಹೇಳ್ಕೊಳ್ಳೋದೇನಿದೆ ನೋಡಿ ಕಂಡವರ ಮುಂದೆ, ಪಾಪ ಅದು ಪುಣ್ಯ ಬರುವುದಿಲ್ಲ. ಇಷ್ಟೇ ಅಲ್ಲ, ಇದ್ದ ಪುಣ್ಯ ಲೋಪವಾಗತ್ತೆ. ಆದ್ದರಿಂದ ಸರ್ವಥಾ ಆ ತರಹ ಮಾಡ್ಲಿಕ್ಕಿಲ್ಲ. ಅದಕ್ಕೆ ಹೇಳ್ತಾರೆ, ದತ್ವಾಚಯ ಕಥತಿ ಆಚ್ಯಮಾನ ಯಶ್ಚಾಸತ ಸಾಂತಮುಪನೀ ಉಪಾನಯೀತ. ದುಷ್ಟ ಜನರು, ವಿಕೆಡ್ ಅಂತ ಅಂತೇವಲ್ಲ ಅವರು, ಅಂಥ ಕೆಟ್ಟ ಜನ, ಆ ಜನರಿಗೆ, ಕೆಟ್ಟ ಜನರಿಗೆ, ನೀಚರಿಗೆ ಅವರಿಗೆ ನೀವು ಸಮಾಧಾನ ಮಾಡೋದು, ಸಾಂತ್ವನ ಮಾಡೋದು, ಸಂತೋಷಗೊಳಿಸೋದು, ಏನೂ ಪ್ರಯೋಜನ ಬೀಳುವುದಿಲ್ಲ. ಅವರು ಎಷ್ಟು ಕೆಟ್ಟವರು ಅಂತಂದ್ರೆ ನೀವು ಎಂಥ ಸಮಾಧಾನ ಮಾಡಿದರೂ ಕೂಡ ತಮ್ಮ ದೌರ್ಜನ್ಯ ದುಷ್ಟ ಸ್ವಭಾವ ಬಿಡುವುದಿಲ್ಲ. ಅಂಥವರೇ ನೀವು ಎಷ್ಟಂತ ಸಮಾಧಾನ ಮಾಡ್ತೀರಿ? ಕೋಪಿಸ್ಕೊಂಡಾರೆ ನಿಜ, ಸಮಾಧಾನ ಮಾಡ್ಲಿಕ್ಕೆ ಹೋಗಬಾರದು, ಬಿಟ್ಬಿಡ್ಬೇಕು ಅವ್ರನ್ನಷ್ಟೇ. ನಮ್ ದಾರಿ ಅಲ್ಲ ಅಂತ ಅನ್ಬೇಕು. ಅವನು ಏನ್ ಮಾಡ್ತಾನೆ, ಭಗವಂತನ ಇಚ್ಛೆ ಅಂತ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡಬೇಕಷ್ಟೇ ಹೊರತು ನಾವು ಅವನನ್ನು ಸಮಾಧಾನಗೊಳಿಸಿ ಅವನನ್ನು ವಶ ಮಾಡ್ಕೋತೀವಿ ಅಂತನ್ನೋ ಪ್ರಯತ್ನವನ್ನು ಮಾಡ್ಲಿಕ್ಕೆ ಹೋಗಬಾರದು. ನೀಚರವರು. ಯಶ್ಚಾಸತ ಸಾಂತ್ವಮುಪಾನಯೀತ ಏತನ್ನಯಂತಿ ನಿಲಯಂ ಪಾಶಹಸ್ತಾಃ ಯಸ್ಮಿನ್ ಯಥಾ ವರ್ತತೆ ಯೋ ಮನುಷ್ಯಃ ತಸ್ಮಿನ್ ತಥಾ ವರ್ತಿತವ್ಯಂ ಸಧರ್ಮಃ. ಯಾರು ಯಾರ ಜೊತೆಗೆ ಯಾವ ರೀತಿಯಾಗಿರ್ತಾರೋ ಅವರ ಜೊತೆಗೆ ಆ ರೀತಿಯಾಗಿರಬೇಕು ಅಂತನ್ನುವುದೇ ಧರ್ಮ. ಈ ಧರ್ಮ ಇದು ಕ್ಷತ್ರಿಯರಿಗೆ ಧರ್ಮ, ಇದು ಬ್ರಾಹ್ಮಣರಿಗೆ ಇದು ಧರ್ಮವಲ್ಲ. ಬ್ರಾಹ್ಮಣರ ಧರ್ಮ ಬೇರೆ ಇದೆ, ಬ್ರಾಹ್ಮಣರ ಧರ್ಮ ಬೇರೆ ಇದೆ. ಪುರಂದರದಾಸರು ಹೇಳ್ತಾರಲ್ಲ, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಅದು ಬ್ರಾಹ್ಮಣರ ಧರ್ಮ. ನಮ್ಮನ್ನು ದ್ವೇಷ ಮಾಡೋನನ್ನು ಹತ್ರ ಕರೆದು ಅವನ ಜೊತೆಗೆ ಮಾತಾಡಿಸ್ಬೇಕು. ನಮ್ಮನ್ನು ಯಾರು ನಿಂದೆ ಮಾಡ್ತಾನೆ ಅವನಿಗೆ ವಿಶೇಷವಾಗಿ ಪುರಸ್ಕಾರವನ್ನು ಮಾಡುತ್ತೆ. ನಮ್ಮ ಬಳಗದವರಲ್ಲಿ ಯಾರನ್ನ ಒಬ್ಬರನ್ನು ಕೊಂದಿದ್ದಾನೆ ಅಂಥವ್ರನ್ನ, ಅಥವಾ ನಮ್ಮನ್ನು ಕೊಲ್ಲೋ ಪ್ರಯತ್ನ ಮಾಡಿದ್ದಾನೆ ಅವನ ಮನೆಗೆ ಹೋಗಿ ಬರಬೇಕು. ಇದು ಬ್ರಾಹ್ಮಣನ ಧರ್ಮ. ಬಹಳ ಕಷ್ಟ, ಬಹಳ ದೊಡ್ಡದು. ಯಾಕೆಂದ್ರೆ ಬ್ರಾಹ್ಮಣ ಕ್ಷಮಾಶೀಲನೇ ಆಗಿರಬೇಕು. ಅವನಿಗೆ ಅದೇ ಭೂಷಣ, ಅದೇ ಅವನಿಗೆ ಅಲಂಕಾರ. ಅವನು ದ್ವೇಷ, ಹಗೆತನ ಮಾಡಿ ಇನ್ನೊಬ್ಬರ ವಿರೋಧವನ್ನು ಕಟ್ಕೊಂಡು ಇಡೀ ಜೀವನಾವಧಿ ಅದನ್ನು ತೇಕಿಸಬೇಕಾಗತ್ತೆ, ಅದನ್ನ ನೀಗಿಸಬೇಕಾಗತ್ತೆ. ವರ್ಷವಲ್ಲ, ಇಡೀ ಆಯುಷ್ಯ. ಫ್ಯೂಡ್ ಕೇಳಿದ್ದೀರಿ? ಹಿಂದಿನ ಫ್ಯೂಡಲ್ ಸಿಸ್ಟಮಿನಲ್ಲಿ ಆಗುವಂತಹ ಆ ಫ್ಯೂಡ್ಗಳು, ಆ ಜಗಳಗಳು, ಆ ವಿರೋಧಗಳು, ಅದೇನಾಗತ್ತೆ? ಒಬ್ಬ ಇನ್ನೊಬ್ಬನ ಜೊತೆಗೆ ವಿರೋಧ ಮಾಡ್ತಾನೆ, ಅವನು ಇವನಿಗೆ ಹೊಡಿತಾನೆ, ಹೊಡೆದಾಗ ತಮ್ಮ ಗೆಳೆಯಂದ್ರನ್ನ ಕರ್ಕೋತಾನೆ, ಅವನು 4 ಜನ ಗೆಳೆಯರನ್ನು ಸಂಪಾದನೆ ಮಾಡ್ತಾನೆ, ಇವನು 8 ಜನ 10 ಜನ, ಆ ಕಡೆ 100 ಜನ, ಈ ಕಡೆ 1000 ಜನ, 2 ದೊಡ್ಡ ವಿಭಾಗ, ಕಂದಕ ಬೆಳೀತಾ ಹೋಗುತ್ತೆ. ಅದು ಬೆಳೀತಾ ಹೋಗುತ್ತೆ. ವಿರೋಧ ಬ್ರಾಹ್ಮಣರಲ್ಲ. ಬ್ರಾಹ್ಮಣರು ವಿರೋಧ ಜಗಳ ಮಾಡತಕ್ಕದ್ದಲ್ಲ. ಕೊನೆಗೇನಿದ್ರೂ ಒಪ್ಪಂದ, ಪ್ರೀತಿ, ಸ್ನೇಹದಿಂದಲೇ ತಾವು ಗೆಲ್ಲಬೇಕು. ಕ್ಷಮೆ ಮಾಡಿಯೇ ಅದನ್ನು ಗೆಲ್ಲಬೇಕೇ ಹೊರತು ಅದನ್ನ ಸಿಟ್ಟು, ಸೆಡುವು ಅಥವಾ ಜಗಳ, ವಿರೋಧ, ಕೊಲೆ, ಮಾರಾಮಾರಿ ಇದರಿಂದ ಎಂದೆಂದಿಗೂ ಬ್ರಾಹ್ಮಣರಿಗೆ ಹಿತವಲ್ಲ. ಹಾಗಾಗಿ ಕ್ಷಮಾ ಭಾಷೇಷು ಶತ್ರು ಪ್ರಾಯಃ ಕ್ಷಮ. ಯಾರೋ ತಪ್ಪು ಮಾಡಿದ್ದಾರೆ, ಅಪರಾಧ ಮಾಡಿದ್ದಾರೆ, ಅಧಾರ್ಮಿಕವಾಗಿ ವರ್ತಿಸಿದ್ದಾರೆ, ಅವರಿಗೆ ದಂಡನವನ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಇಂತಿಂತಹದ್ದು ಹೀಗೀಗೆ ಶಾಸ್ತ್ರಾನುಸಾರವಾಗಿ. ಅದು ಎಷ್ಟು ಬ್ರಾಹ್ಮಣ ಎಷ್ಟು ದಂಡ ಮಾಡಬಹುದೋ ಅಷ್ಟೇ, ಹೆಚ್ಚಿಗಲ್ಲ. ಆದ್ದರಿಂದಾಗಿ ಅಂಗಾದ್ಯಹಾನಿಕೃದ್ದಂಡ ಅಂತ ಹೇಳ್ತಾರೆ. ಕೈಕಾಲು ಮುರಿಯುವಷ್ಟು ಹೊಡಿಬಹುದು, ಕೈಕಾಲು ಮುರಿಯುವಷ್ಟು ಹೊಡಿಬಾರದು. ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಅಂಗಾದಿ ಹಾನಿಯಾಗದೇ ಇದ್ದಷ್ಟು ದಂಡವನ್ನು ಮಾಡಬೇಕು. ಹಾಗೆ ಅಂತ ಹೇಳ್ತಾರೆ. ತಾತ್ಪರ್ಯ ಏನು ಅಂತಂದ್ರೆ ಒಟ್ಟಾರೆ ಕ್ಷಮಾ ಬಾಹ್ಯೇಷು ಶತ್ರುಷು. ಬಾಹ್ಯ ಶತ್ರುಗಳಲ್ಲಿ ಕ್ಷಮೆ, ಅಂತಃಶತ್ರುಗಳಲ್ಲಿ ತನ್ನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು, ಅಜ್ಞಾನ, ದೌರ್ಜನ್ಯ, ಉನ್ಮಾದ ಇತ್ಯಾದಿಗಳೇನಿದೆಯೋ ಆ ವಿಷಯದಲ್ಲಿ ಒಳ್ಳೆ ನಿಗ್ರಹ ಬೇಕು. ಅದಕ್ಕಾಗಿ ದಂಡವನ್ನು ಮಾಡಬೇಕು. ಆದರೆ ಬಾಹ್ಯ ಶತ್ರುಗಳಲ್ಲಿ ಕ್ಷಮೆ ಇತ್ಯಾದಿಗಳೆಲ್ಲ ಇದು ಸಾಮಾನ್ಯವಾದ ಮಾತು. ಮಾಯಾಚಾರೋ ಮಾಯಯಾ ವರ್ತಿರವ್ಯ ಸಾಧ್ವಾಚಾರ ಸಾಧುನಾ ಪ್ರತ್ಯಪೇಯ. ಬಹಳ ಮಹತ್ವದ ಮಾತಿದು, ಬಹಳ ಮಹತ್ವದ ಮಾತು. ಸಮಗ್ರವಾದ ಮಹಾಭಾರತದ ಯುದ್ಧದ ಸೂತ್ರ ಚಾಲನೆಯನ್ನ, ಸೂತ್ರ ನಿಕ್ಷೇಪವನ್ನ ಮಾಡ್ತಾ ಇದ್ದಾನೆ ವಿದುರ. ನಾಳೆ ಮಾಡುವ ಕೃಷ್ಣನ ಎಲ್ಲ ನೀತಿಗಳ, ಎಲ್ಲ ಕಾಲಸ್ಥಾನದ ಎಲ್ಲ ಕೂಟನೀತಿಗಳ, ಎಲ್ಲ ನೀತಿಗಳ ಏನೇನು ಗುಟ್ಟುಗಳಿವೆಯೋ ಆ ಗುಟ್ಟುಗಳೆಲ್ಲವನ್ನೂ ಕೂಡ ಒಂದು ಮಾತಿನಲ್ಲಿ ಅದಕ್ಕೆ ಸೂತ್ರವನ್ನು ಹೆಣೆದು ಹೇಳಿಬಿಡುತ್ತಾರೆ. ಮಾಯಾಚಾರ ಮಾಯಯಾ ವರ್ತಿತವ್ಯ ಸಾಧ್ವಾಚಾರ ಸಾಧುನ ಪ್ರತ್ಯಪೇಯ. ಕ್ಷತ್ರಿಯರಲ್ಲಿ ಈ ನಿಯಮವಿದೆ.
ಯಾರು ಮೋಸ ಮಾಡ್ತಾರೋ ಅವನಿಗೆ ಮೋಸದಿಂದಲೇ ಉತ್ತರವನ್ನು ಕೊಡಬೇಕು, ಯಾರು ಸಾಧುವಾಗಿದ್ದಾನೋ ಅವನಿಗೆ ಸಾಧುವಾಗೇನೆ ಅವನನ್ನ ಎದುರಿಸಬೇಕು. ಹಾಗಾಗಿ ಇದೆರಡು ಮಾತುಗಳು ಬೇರೆ ಬೇರೆ, ಇದೆರಡು ಮಾತುಗಳು ಬೇರೆ ಬೇರೆ. ಬಹಳ ಸುಂದರವಾದ ಮಾತು. ನಿಕೃತ್ಯ ನಿಕೃತಿಂ ಹನ್ಯಾತ್. ಯಾರು ಮೋಸ ಮಾಡಿದ್ದಾರೋ ಅವನನ್ನು ಮೋಸದಿಂದ ಕತ್ತರಿಸವನನ್ನ, ಅವನಿಗೆ ನೀನು ನ್ಯಾಯದಿಂದ ಅವನನ್ನು ಮಾಡ್ಲಿಕ್ಕೆ ಹೋಗ್ಬೇಡ ಅಂತನ್ನೋದು ಇದು ಬಹಳ ಮೂಲಭೂತವಾದ ತತ್ವ. ಇದನ್ನ ಕೃಷ್ಣ ಈ ತತ್ವವನ್ನು ಪರಿಪಾಲಿಸುವುದಕ್ಕಾಗಿ, ಸಮರ್ಥಿಸುವುದಕ್ಕಾಗಿ ತಾನು ಇಡೀ 18 ದಿನಗಳ ಯುದ್ಧವನ್ನೆಲ್ಲ, ಯುದ್ಧದಲ್ಲಿ ಪರಮಾತ್ಮ ತಾನೇ ನಿಂತು, ಧರ್ಮಾಧ್ಯಕ್ಷ ಲೋಕಾಧ್ಯಕ್ಷ ಪರಮಾತ್ಮ, ಸರ್ವಾಧ್ಯಕ್ಷನಾಗಿರುವ ಭಗವಂತ, ಧರ್ಮೋ ಧರ್ಮ ವಿದುತ್ತಮ, ಧರ್ಮವನ್ನು ತಿಳಿದವರಲ್ಲಿ ಸರ್ವೋತ್ತಮನಾದ ಪರಮಾತ್ಮ ಇದನ್ನು ತಾನು ನಿಂತು ಮಾಡಿಸ್ತಾನೆ. ಅನ್ಯಾಯದ, ನಾವೆಲ್ಲ ಯಾವುದನ್ನು ಅನ್ಯಾಯ ಅಂತ ಅನ್ನಬಹುದೋ ಅಂಥ ಕೊಲೆ ಮಾಡಿಸ್ತಾನೆ. ಭೀಷ್ಮ, ದ್ರೋಣ, ಕರ್ಣ ಮೂವರನ್ನೂ ಕೂಡ ಅದೇ ರೀತಿಯಾಗಿ ಅವರನ್ನ ಉಡಾಯಿಸ್ತಾನೆ, ಕೊಲ್ತಾನೆ, ಪರಮಾತ್ಮ ಸಂಹಾರ ಮಾಡಿಸ್ತಾನೆ. ನಾನು ಕೊಂದೇನೆ ಅಂತ ಹೇಳ್ತಾನೆ, ಮತ್ತೆ ಹೇಳ್ತಾನೆ ಅರ್ಜುನಿಗೆ, ನೀನು ಕೊಲ್ಲಬೇಕೀಗ, ಪ್ರಾಣ ಬಿಡು, ಅವನನ್ನು ಸಂಹಾರ ಮಾಡು ನೀನು ಅಂತ ಹೇಳ್ತಾನೆ ಪರಮಾತ್ಮ. ಧರ್ಮದ ಸ್ವರೂಪನಾದ, ಧರ್ಮ ನಿಯಾಮಕನಾದ, ಧರ್ಮಕ್ಕೆ ಫಲಪ್ರದನಾದ, ಧರ್ಮ ಯಾವುದು ಅಂತ ಬೋಧನ ಮಾಡುವ ಸ್ವಾಮಿ ಭಗವಂತ ಕೃಷ್ಣ ಇದನ್ನು ಮಾಡ್ತಾನೆ. ಅದರ ಅರ್ಥ ಏನು? ಮಾಯೆಯಿಂದ ಮಾಡಿದ್ದಾರೆ. ಅವರು ಸ್ವತಃ ಕಪಟ ಮಾಡಿದ್ದಾರೆ. ಆದ್ದರಿಂದ ಕರ್ಣನ ಕೊಲೆಯನ್ನ ಮಾಡುವಾಗ, ಕರ್ಣನ ವಧವನ್ನು ಮಾಡುವಾಗ ಮಧ್ಯಾಹ್ನವಾಗಿದೆ. ಆಗ ರಥ ಭೂಮಿಯಲ್ಲಿ ಸಿಕ್ಕುಬಿತ್ತು. ರಥದ ಚಕ್ರ ಸಿಕ್ಕಾಗ ಆ ಕೆಸಲಿನಲ್ಲಿ ಸಿಕ್ಕ ರಥವನ್ನ ಎತ್ತುವುದು ಸಾಧ್ಯವಾಗದಿರುವಾಗ ಕೆಳಗಿಳಿದಾನೆ ಕರ್ಣ. ಕೆಳಗಿಳಿದು ಅದನ್ನ ರಥವನ್ನು ಎತ್ತಬೇಕು ಅಂತಂತಾನೆ. ಕೃಷ್ಣ ಹೇಳ್ತಾನೆ, ಅಂಜಲಿ ಎಂಬಂತಹ ಬಾಣದಿಂದ ಅವನನ್ನು ಕೊಂದಾಕವನನ್ನು ನಾನು. ಆಗಿದ್ದಾಗ ಬಾಣವನ್ನು ಪ್ರಯೋಗ ಮಾಡಿ ಅರ್ಜುನ ಕೊಲ್ತಾನೆ. ಕೊಲ್ಲುವಾಗ ತಡಿ ಅಂತಾನೆ ಕರ್ಣ, ಕೊಲ್ಲಬೇಡ, ನಾನು ರಥದ ಆಪತ್ತಿನಲ್ಲಿ ಸಿಕ್ಕು ಬಿದ್ದೇನೆ, ರಥದ ಚಕ್ರ ಕೆಳಗೆ ಕುಸಿದಿದೆ, ಅದನ್ನು ಎತ್ತಿ ಹಿಡಿತೇನೆ, ಆಮೇಲೆ ನನ್ನ ವಿದ್ಧ ಆಗ. ಆಗ ಕೃಷ್ಣ ಹೇಳ್ತಾನೆ, ಅರ್ಜುನ, ಅವನು ಧರ್ಮ ಹೇಳೋದನ್ನು ನೀವು ಕೇಳ್ತಾ ಕೂಡ್ತೀಯ? ಅವನು ಧರ್ಮ ಹೇಳೋದಕ್ಕೆ ಅಧಿಕಾರವಿದೆಯಾ? ಕರ್ಣನಿಗೆ ಹೇಳೋದಕ್ಕೆ ಅಧಿಕಾರವಿದೆಯೇನು? ಭೀಷ್ಮಾಚಾರ್ಯ ಧರ್ಮವನ್ನು ಹೇಳೋದಕ್ಕೆ ಅಧಿಕಾರ ಇದೆಯಾ? ಯಾರು ಧರ್ಮವನ್ನು ಪಾಲನೆ ಮಾಡ್ತಾರೆ ಅವರಿಗೆ ಧರ್ಮ ಹೇಳೋ ಅಧಿಕಾರ ಇದೆ ಹೊರತು ಯಾರಿಗೆ ಧರ್ಮ ಪಾಲನೆ ಮಾಡಿಲ್ಲ ಅವರಿಗೆ ಧರ್ಮ ಹೇಳೋ ಅಧಿಕಾರವಿಲ್ಲ. ಅವರು ಹೇಳುವ ಧರ್ಮವನ್ನು ನಾವು ಕೇಳತಕ್ಕದ್ದಲ್ಲ. ನೀನ್ ಧರ್ಮವನ್ನು ಕೇಳಿದ್ದಾದ್ರೆ ನೀನು ಮಹಾಪಾಪಿಷ್ಠನಾಗ್ತಿ, ಹೊಡಿಯೋಣ ಅಂತಂತ. ಆಗ ಅರ್ಜುನನಿಗೆ ಎಚ್ಚರವಾಯಿತು. ಅರ್ಜುನ ಉತ್ತರ ಕೊಡ್ತಾನೆ ಅವನಿಗೆ, ಕೊತೆ ಧರ್ಮಸ್ಥದಾಗತಃ, ಕೊತೆ ಧರ್ಮಸ್ಥದಾಗತಃ, ಕೊತೆ ಧರ್ಮಸ್ಥದಾಗತಃ. ದ್ರೌಪದಿ ಅವಮಾನ ಮಾಡ್ತಾ ಇರುವಾಗ ಸೊಡ್ಡು ಹೊಡೆದು ದ್ರೌಪದಿ ದುರ್ಯೋಧನನ ಮನೆ ಸೇರು ಅಂತ ಹೇಳಿದಿ, ಅವನ ತೊಡೆ ಮೇಲೆ ಕೂಡು ಅಂತ ಹೇಳಿದಿ, ಮದುವೆಯಾಗು ಅಂತ ಹೇಳಿದಿ, ನೀನು ಪೂಶ್ಚಲಿ ವೇಶ್ಯೆ ಅಂತ ಕರೆದಿ, ಆಗ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು? ಜೂಜಾಟದಿಂದ ನಮ್ಮನ್ನು ಹೊರಗೆ ಅಟ್ಟುವಾಗ ಮೋಸ ಮಾಡಿ ಆಗ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು? ಲಾಕ್ಷಾಗ್ರಹದಲ್ಲಿ ಹಾಕಿ ನಮ್ಮನ್ನು ಸುಡುವಾಗ, ಮೋಸ ಮಾಡಿ ಸುಡುವಾಗ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು? ಭೀಮಸೇನ ದೇವರಿಗೆ ವಿಷವನ್ನು ಕುಡಿಸುವಾಗ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು? ಆಗ ನೀನು ಧರ್ಮವನ್ನ ಮಾತಾಯೇ ಆಡದೇ ಇರುವಂತಹ ನೀನು ಈಗ ನಿನ್ನ ಸಾವಿಗೆ ಧರ್ಮದ ಢಾಲು ಬೇಕಾ? ಧರ್ಮದಿಂದ ನಿನ್ನನ್ನು ನೀನು ರಕ್ಷಣೆ ಮಾಡ್ಕೋಬೇಕು ಅಂತಂತೀಯ? ಡೆವಿಲ್ಸ್ ಕೋಟ್ ಸ್ಕ್ರಿಪ್ಚರ್ಸ್, ಈ ಮಾತುಗಳು ಎಂದೆಂದಿಗೂ ನಡೆಯುವುದಿಲ್ಲ ಅಂತ ಹೇಳಿ ಆಗಿಂದಾಗ ಬಾಣ ಬಿಡ್ತಾನೆ. ಹೇಳೋ ತಾತ್ಪರ್ಯವೇನು? ಮಾಯಾಚಾರ ಮಾಯೆಯ ವರ್ತಿತವ್ಯ. ಕಪಟಿಯಾದ ಮನುಷ್ಯನಿಗೆ ಕಪಟದಿಂದಲೇನೇ ಬಾಣವನ್ನು ಹೊಡಿಬೇಕು ಅಂದ್ರೆ ಅವನಿಗೆ ಎಚ್ಚರ ಬರುತ್ತದೆ, ಅದು ಸರಿಯಾದ ಎಚ್ಚರ ಬರ್ತದೆ ಅವನಿಗೆ. ನಾವು ಮಾಡಿದ್ದು ತಪ್ಪಾಯಿತು, ಹೀಗೆ ಮಾಡಬಾರದು. ನಾವು ಆ ಶಿಕ್ಷೆ ಕೊಡಬೇಕಾಗಿದೆ, ಶಿಕ್ಷಣೆ ಕೊಡಬೇಕಾಗಿದೆ, ಬುದ್ಧಿ ಕಲಿಸಬೇಕಾಗಿದೆ. ಜಗತ್ತಿಗೆ ಬುದ್ಧಿ ಕಲಿಸುವುದು ದೊಡ್ಡ ಅವಶ್ಯವಾದ ಸಂಗತಿ. ನ್ಯಾಯದಿಂದ ಸಂಹಾರ ಮಾಡುವುದಕ್ಕೆ ಏನು ಸಮಸ್ಯೆ ಇರಲಿಲ್ಲ ಕೃಷ್ಣನಿಗೆ. ಭಗವಂತನಿಗೆ ನ್ಯಾಯದಿಂದ ಸಂಹಾರ ಮಾಡುವುದಕ್ಕೆ ಏನು ಸಮಸ್ಯೆ ಇಲ್ಲ. ಪರಮಾತ್ಮ ಹೇಳ್ತಿದ್ದ, ನಾನು ನಿಮ್ಮ ಪಕ್ಷದಲ್ಲಿ ಬರ್ತೀನಿ. ಪರಮಾತ್ಮ ಬಂದು ಸುದರ್ಶನ ಚಕ್ರದಿಂದ ಒಂದು ಸಲ ಬಿಟ್ಟು ಬಿಟ್ಟರೆ ಎಲ್ಲರೂ ಸತ್ತೋಗ್ತಿದ್ರು. ಭೀಮನ ಗದೆಯಿಂದ ಸಂಹಾರ ಮಾಡಿಸುವುದಾಗಿದ್ರೆ ಭೀಮನು ಭೀಷ್ಮರನ್ನ, ದ್ರೋಣರನ್ನ, ಕರ್ಣನನ್ನ ಸಂಹಾರ ಮಾಡ್ಲಿಕ್ಕೆ ಹೋಗಲಿಲ್ಲ, ಅಲ್ಲ ಅಂತಂದ. ಹಾಗಾಗಿ ಇದೆಲ್ಲ ಮಾತುಗಳ ಹಿನ್ನೆಲೆಯಲ್ಲಿ ಇರತಕ್ಕಂಥದ್ದೇನು? ಮಾಯೆಗೆ ಮಾಯೆಯಿಂದ ಉತ್ತರ, ಕಪಟಕ್ಕೆ ಕಪಟದಿಂದ ಉತ್ತರ, ಮೋಸಕ್ಕೆ ಮೋಸದಿಂದಲೇ ಉತ್ತರವನ್ನು ಕೊಡಬೇಕೇ ಹೊರತು ಒಂದು ಕೆನ್ನೆಗೆ ಅವನು ಕೊಟ್ಟಾಗ ಇನ್ನೊಂದು ಗೆನ್ನೆಯನ್ನು ತಿರುಗಿಸಿ ನನಗೆ ಇನ್ನೊಂದು ಕಪಾಳಕ್ಕೆ ಹೊಡಿ ಅಂತ ಹೇಳೋದಲ್ಲ. ಇದು ಬ್ರಾಹ್ಮಣ. ಬ್ರಾಹ್ಮಣ ತಾನು ಸಾಧುವಾದವ, ತಾನು ಅವಶ್ಯವಾಗಿ ನೀನು ಏನು ಮಾಡಿದ್ದನ್ನು ನಾನು ಮಾಡಿಸಿಕೊಳ್ತೇನೆ ಅಂತ ತಾನು ಸ್ವೀಕಾರ ಮಾಡಲಿಕ್ಕೆ, ಕ್ಷಮೆಯಿಂದ ಸ್ವೀಕಾರ ಮಾಡುವುದಕ್ಕೆ ಚಿಂತೆ ಇಲ್ಲ. ಆದರೆ ಕ್ಷತ್ರಿಯ
ಕೋಡೆ ಅವರು 14 ವರ್ಷಗಳವರೆಗೆ ಪಟ್ಟ ಶ್ರಮದ ಫಲವನ್ನು ನಾವೀಗ ನೋಡ್ತಾ ಇದ್ದೀವಿ. ಹೌದಾ? ಇಷ್ಟು ಪ್ರೊಕ್ರಾಸ್ಟಿನೇಷನ್ ಅಂತಂತಾರಲ್ಲ, ಆ ರೀತಿಯಾಗಿ ಜಸ್ಟಿಸ್ಸಿನ ಒಂದು ಪ್ರೊಕ್ರಾಸ್ಟಿನೇಷನ್ ಆದದ್ದೇನೆ ಅನರ್ಥ ಅಂತಂತ ಇರುವಾಗ ಅವರು ದಯಮಾಡಿ ಕೊನೆಗೆ, ಇಲ್ಲ ಪಾಪ ನೀವೆಲ್ಲ ನಿಮ್ಮ ಹೆಂಡತಿ ಮಕ್ಕಳನ್ನ ನೋಡಿ ನನಗೆ ಕನಿಕರ ಬರ್ತಾ ಇದೆ, ನೀವು ಮಾಡಿದ ತಪ್ಪು, ಆದರೂ ದೇವರು ನಿಮ್ಮನ್ನ ಕ್ಷಮೆ ಮಾಡಲಿ, ದೇವರು ನಿಮಗೆಲ್ಲ ಸದ್ಬುದ್ಧಿ ಕೊಡ್ಲಿ ಅಂತ ಹೇಳಿ ಕೃಷ್ಣ ಹೇಳಿದ ಮಾತುಗಳನ್ನ ಕೇಳದೆ, ಅರ್ಜುನ ಮಾಡಿದ ಕೃತಿಯನ್ನ ಮಾಡದೆ ನಿಮ್ಮೆಲ್ಲರಿಗೆ ನಾನು ಕ್ಷಮೆ ಮಾಡಿದ್ದೀನಿ, ನಿಮ್ಮ ಯಾರ ದೋಷವೂ ಇಲ್ಲ, ಯಾರಿಗೂ ಏನು ತಪ್ಪಿಲ್ಲ, ಯಾರೋ ಮೂರ್ಖರು ಯಾರೋ ಹೇಳಿದ್ರು ಅದನ್ನು ಪಾಪ ತಾವು ಕೇಳಿದ್ರಿ, ನಿಮ್ದಲ್ಲೇನ್ ದೋಷ ಇಲ್ಲ ಅಂತ ಹೇಳಿ ಅವರನ್ನ ಬಿಟ್ರೆ ಏನಾಗ್ತಿತ್ತು ಹೇಳಿ. ಹಾಗಿದೆ. ಮಾಡಿದ ಅನ್ಯಾಯಕ್ಕೆ ತಕ್ಕ ಶಾಸನವನ್ನ ಮಾಡದೇ ಹೋದರೆ ನಡೆಯುವುದಿಲ್ಲ, ಅದು ಆಗಬೇಕು. ಹಾಗಾಗಿ ಆ ವಿಧವಾದಂತಹ ಅನ್ಯಾಯಗಳಲ್ಲಿ ಎಲ್ಲ ವಿಧವಾದ ಪಾಪಗಳು, ಅಧರ್ಮ, ಅನ್ಯಾಯ ಏನೇನಿದೆಯೋ, ಮೋಸಗಳು, ಅದಕ್ಕೆ ಟಿಟ್ ಫಾರ್ ಟ್ಯಾಟ್, ಸರಿಯಾದ ಉತ್ತರ ಬೇಕು. ಇದು ರಾಜಕಾರಣ ಅಥವಾ ಇದು ರಾಜಕೀಯ, ಇಲ್ಲವೇ ಇದು ನ್ಯಾಯಾಂಗ, ಅದಕ್ಕೆ ಸಂಬಂಧಪಟ್ಟ ನಿಯಮ. ಬ್ರಾಹ್ಮಣನಿಗೆ ಬೇರೆ. ಸಾಧಕ ಬ್ರಾಹ್ಮಣ ತಾನು ಶಾಂತನಾಗಿರಬೇಕಾಗಿರುವಂತಹ ವ್ಯಕ್ತಿ, ಅವನಿಗೆ ಸಮಸ್ಯೆ ಇಲ್ಲ, ಅವನಿಗೇನು ಪ್ರಶ್ನೆ ಇಲ್ಲ. ಆದ್ದರಿಂದಾಗಿ ಮಹಾಭಾರತದ ಧರ್ಮವನ್ನ, ಗೀತೆಯ ಧರ್ಮವನ್ನ, ಯುದ್ಧಸ್ವ ವಿಗತ ಜ್ವರ ಅಂತ ಹೇಳಿದ ಮಾತನ್ನ ನಾವು ವಿನಾಕಾರಣವಾಗಿ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ನಾವು ಅದನ್ನು ತಿಳಿದುಕೊಳ್ಳುವುದರಲ್ಲಿ ಅರ್ಥವಿಲ್ಲ.